ಫ್ಯಾಮಿಲಿ ಮ್ಯಾನ್ ಪ್ರಾಬಬ್ಲಿ ನಮ್ ದೇಶದಲ್ಲೇ ಒಂದು ಟಾಪ್ 5 ಫೇಮಸ್ ಪಾಪ್ಯುಲರ್ ವೆಬ್ ಸೀರೀಸ್ ನ ಪಟ್ಟಿ ತೆಗೆದ್ರೆ ಅಲ್ಲಿ ಈ ಸೀರೀಸು ತುಂಬಾ ಮೇಲನೆ ಕೂರುತ್ತೆ. ರಾಜ್ ಅಂಡ್ ಡಿ.ಕೆ ಕಾಂಬಿನೇಷನ್ ನಲ್ಲಿ ಮೂಡ್ ಬಂದಿರುವಂತಹ ಈ ಸೀರೀಸು ತನ್ನ ಯುನಿಕ್ ಕ್ಯಾರೆಕ್ಟರ್ಸ್ ನಿಂದ ಇಂಟೆಲಿಜೆಂಟ್ ಅಂಡ್ ಥ್ರಿಲ್ಲಿಂಗ್ ರೈಟಿಂಗ್ ಇಂದ ಒಂದು ಫ್ಯಾನ್ ಬೇಸ್ ಅನ್ನೇ ಬೆಳೆಸ್ಕೊಂಡ್ಬಿಟ್ಟಿದೆ. ಅಷ್ಟೇ ಅಲ್ಲ, ಈ ಸೀರೀಸ್ ನಿಂದ ಅದೆಷ್ಟೋ ಮೀಮ್ ಟೆಂಪ್ಲೇಟ್ ಗಳು ಹುಟ್ಕೊಂಡಿದ್ವು ಅಂಡ್ ಅವು ಆಲ್ಮೋಸ್ಟ್ ಮೊದಲ ಸೀಸನ್ ಬಂದು 6-7 ವರ್ಷ ಆದ್ರೂ ರಿಲೇಟಬಲ್ ಅಂತ ಅನಿಸ್ತವೆ. ಸೊ ಇಷ್ಟು ಸಕ್ಸಸ್ಫುಲ್ ಸೀರೀಸ್ ನ ಮೂರನೇ ಸೀಸನ್ ನೋಡಿದ ನಮ್ಗೆ ಏನನ್ನಿಸ್ತು, ಏನೆಲ್ಲ ಸೂಪರ್ ಆಗಿತ್ತು, ಏನೆಲ್ಲ ಸುಮಾರಾಗಿತ್ತು, ಏನೆಲ್ಲ ಚೆನ್ನಾಗಿರ್ಲಿಲ್ಲ, ಎಲ್ಲವನ್ನ ಈ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸೀರೀಸ್ಗೆ ಇವತ್ತು ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಇಲ್ಲಿನ ಪಾತ್ರಗಳನ್ನ ಸ್ಟಿಚ್ ಮಾಡಿರುವಂತಹ ವಿಧಾನ. ಪ್ರತಿಯೊಂದು ಕ್ಯಾರೆಕ್ಟರ್ ಅನ್ನು ಡೀಟೇಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬಂದಿದ್ದಾರೆ ಮೊದಲನೇ ಸೀಸನ್ ಇಂದ ಅಂಡ್ ಅದು ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಶ್ರೀಕಾಂತ್ ತಿವಾರಿ ಇಲ್ಲಿನ ಮುಖ್ಯ ಪಾತ್ರಧಾರಿಗೆ ಸಖತ್ ಒಳ್ಳೊಳ್ಳೆ ಸೀನ್ಸ್ ಗಳಿದಾವೆ. ಆ ಪಾತ್ರವನ್ನ ಎಲಿವೇಟ್ ಮಾಡಿರುವಂತಹ ರೀತಿ, ಒಂದಷ್ಟು ಮಾಸಿ ಟಚ್ ಕೊಟ್ಟಿರುವಂತಹ ರೀತಿ ಚೆನ್ನಾಗಿತ್ತು. ಇನ್ನು ಶಬೀರ್ ಹಾಶ್ಮಿ ಅವರು ನಿಭಾಯಿಸಿರುವಂತಹ ಜೆ.ಕೆ ಪಾತ್ರದೊಳಗಿನ ಅವರ ಕೆಮಿಸ್ಟ್ರಿ ಸೀಸನ್ 1 ನಿಂದಲೂ ಚೆನ್ನಾಗಿತ್ತು ಅಂಡ್ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಪ್ರಿಯಾಮಣಿ ಅವರಿಗೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇತ್ತು. ಅವರ ಪಾತ್ರವನ್ನ ಸಖತ್ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಇನ್ನು ಅವರ ಮಕ್ಕಳ ಪಾತ್ರಗಳು ಕೂಡ ಸಖತ್ ವೆಲ್ ರಿಟನ್ ಅಂಡ್ ವೆಲ್ ಪರ್ಫಾರ್ಮ್ಡ್ ಪಾತ್ರಗಳು. ಅವರು ಆ ಕಾಮಿಕ್ ಎಲಿಮೆಂಟ್ಸ್ ಅನ್ನ ತಗೊಂಡ್ಬಂದಿರೋದು ಜೆನ್ಜಿ ಸ್ಲ್ಯಾಂಗ್ಸ್ ಅವ್ರ ಅಪ್ಪನ್ಗೆ ಅರ್ಥ ಮಾಡಿಸುವಂತಹ ಸೀನು, ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ನನ್ಗೆ. ಇನ್ನು ಇಲ್ಲಿ ದೊಡ್ಡ ಅಪ್ರಿಸಿಯೇಷನ್ ಬರಬೇಕಾಗಿರೋದು ಜೈದೀಪ್ ಅಹಲಾವತ್ ಅವ್ರಿಗೆ. ಅವ್ರು ಕಾಣಿಸ್ಕೊಂಡಿರುವಂತಹ ಪಾತ್ರದಲ್ಲಿ ಇವರು ಸ್ಕ್ರೀನ್ ಮೇಲೆ ತಂದಿರುವಂತಹ ಭಯ, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಕ್ಸಲೆಂಟ್ ಆಗಿದೆ. ಈ ಪಾತ್ರ ಅಂದ್ರೆ ಈ ಮನುಷ್ಯ ಎಷ್ಟೇ ಕ್ರೂಯಲ್ ಆಗಿರ್ಬೋದು, ಏನೇ ಮಾಡಬಾರ್ದು ಮಾಡ್ತಿರ್ಬೋದು, ಬಟ್ ಅವನೊಳಗೆ ಒಂದು ಎಮೋಷನಲ್ ಸೈಡ್ ಇದ್ದೇ ಇರುತ್ತೆ. ಅದನ್ನ ಅವರು ಪುಲ್ ಆಫ್ ಮಾಡಿರುವಂತಹ ವಿಧಾನ ಸಖತ್ ಇಂಪ್ರೆಸ್ ಮಾಡ್ತು ನನ್ನ. ಇನ್ ಶಾರ್ಟ್, ಸಣ್ಣ ಪಾತ್ರನೇ ಇರ್ಲಿ ದೊಡ್ಡ ಪಾತ್ರನೇ ಇರ್ಲಿ, ಎಲ್ರು ಪರ್ಫಾರ್ಮೆನ್ಸ್ ನಲ್ಲಿ ಶೈನ್ ಆಗಿದ್ದಾರೆ. ಇಲ್ಲಿ ಇನ್ನೊಂದು ಮಜಾ ಕೊಟ್ಟಂತಹ ಆಸ್ಪೆಕ್ಟ್ ಅಂದ್ರೆ ಅದು ಇಲ್ಲಿನ ಆಕ್ಷನ್ ಸೀನ್ಸ್ ಅಂಡ್ ಅದನ್ನ ಕೋರಿಯೋಗ್ರಾಫ್ ಮಾಡಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ. ಆಲ್ಮೋಸ್ಟ್ ಎಲ್ಲಾ ಆಕ್ಷನ್ ಅನ್ನು ಒನ್ ಟೇಕ್ ಅಲ್ಲೇ ಶೂಟ್ ಮಾಡಿದ್ದಾರೆ. ಹ್ಯಾಂಡ್ ಟು ಹ್ಯಾಂಡ್ ಫೈಟ್ಸು, ಗನ್ ಶೂಟ್ ಔಟ್ಸು ಎಲ್ಲವೂ ವಿಜುವಲಿ ಅಪೀಲಿಂಗ್ ಆಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ತೀನಿ. ಅಂಡ್ ಇಲ್ಲಿನ ಸ್ಕ್ರೀನ್ ಪ್ಲೇ ಮೊದಲ 3 ಎಪಿಸೋಡ್ ಗಳಲ್ಲಿ ಬ್ರಿಲಿಯಂಟ್ ಆಗಿತ್ತು. ಎಪಿಸೋಡ್ಸ್ ಗಳನ್ನ ಒಂದು ಕ್ಲಿಫ್ ಹ್ಯಾಂಗರ್ ಇಟ್ಟು ಎಂಡ್ ಮಾಡೋದು, ಮಧ್ಯ ಕಾಮಿಕ್ ಸೀನ್ಸ್ ನ ಪ್ಲೇಸ್ ಮಾಡೋದು, ಇವೆಲ್ಲವೂ ಈ ಸೀಸನ್ ಅಲ್ಲಲ್ಲಿ ಬೀಳ್ತಾ ಇದ್ರು ಅವನ್ನ ಉಳಿಸಿದೆ ಅಂತ ಹೇಳ್ತೀನಿ. ಇಲ್ಲಿನ ಪಾತ್ರಗಳಿಗೆ ಅಂಡ್ ಅವರ ಜರ್ನಿಗೆ ನಾವು ತುಂಬಾ ಮೊದಲೇ ಕನೆಕ್ಟ್ ಆಗಿದೀವಿ. ಎಸ್ಪೆಷಲಿ ಇದನ್ನ 2018ರಿಂದ ಫಾಲೋ ಮಾಡ್ಕೊಂಡು ಬಂದವ್ರಿಗೆ ಆ ಕನೆಕ್ಷನ್ ಹಾಗೆ ಇರುತ್ತೆ. ಸೊ ಮೊದಲಿಂದ ನಮ್ಗೆ ಅರ್ಥ ಮಾಡಿಸುವಂತಹ ಅವಶ್ಯಕತೆ ಇರಲಿಲ್ಲ. ಅವರಿಗೆ ಇನ್ನಷ್ಟು ಒಳ್ಳೆ ಸೀನ್ಸ್ ಗಳನ್ನ ಪ್ಲಾನ್ ಮಾಡೋದಕ್ಕೆ ಈ ಫ್ಯಾಕ್ಟರ್ ಹೆಲ್ಪ್ ಖಂಡಿತ ಮಾಡಿದೆ. ಅಂಡ್ ಫ್ಯಾಮಿಲಿ ಮ್ಯಾನ್ ಸೀರೀಸು ಇನ್ನೂ ದೊಡ್ಡದಾಗ್ತಾ ಇದೆ. ಒಂದು ಯೂನಿವರ್ಸ್ ನ ಆರಂಭ ಕೂಡ ಇಲ್ಲಿ ಆಗ್ತಿದೆ. ಏನು ಎತ್ತ ಅಂತ ಸೀರೀಸ್ ನಲ್ಲಿ ನೋಡಿ ತಿಳ್ಕೊಳ್ಳೋದು ಉತ್ತಮ. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರುವಂತಹ ಆಸ್ಪೆಕ್ಟ್ಸ್ ನ ನೋಡೋದಾದ್ರೆ ಅದು ಇಲ್ಲಿನ ರೈಟಿಂಗ್. ಎಪಿಸೋಡ್ 3 ಸೀರೀಸ್ ನನ್ನನ್ನ ಹುಕ್ ಮಾಡಿ ಕೂರಿಸ್ತು, ಬಟ್ ಅದಾದ ನಂತರ ಸೀರೀಸು ಟೋಟಲಿ ಫ್ಲಾಟ್ ಆಗಿ ಸಾಗುತ್ತೆ. ಸೀರೀಸ್ ನ ನಿಲ್ಸೇ ಬಿಡೋಣ ಅನ್ಸೋ ಅಷ್ಟು ನಿಧಾನಗತಿಯಲ್ಲಿ ಸಾಗುತ್ತೆ. ಸ್ಕ್ರೀನ್ ಪ್ಲೇ ನಲ್ಲಿ ಏನೂ ಪ್ರೋಗ್ರೆಸ್ ಇಲ್ಲದೆ 4ನೇ ಎಪಿಸೋಡ್ ಇಂದ 7ನೇ ಎಪಿಸೋಡ್ ವರೆಗೂ ಹೋಗ್ಬೇಕು, ವಿಚ್ ಇಸ್ ವೆರಿ ಇರಿಟೇಟಿಂಗ್. ಅಂಡ್ ಇಲ್ಲಿ ಮೊದಲ ಬಾರಿಗೆ ಈ ಶೋ ಓವರ್ ದ ಟಾಪ್ ಅಂತ ಅನ್ಸೋದಕ್ಕೆ ಶುರುವಾಯಿತು. ರಾಜ್ ಅಂಡ್ ಡಿ.ಕೆ ಅವರು ಈ ಲಾಜಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಬಟ್ ಇಲ್ಲಿ ಅದರ ಕೊರತೆ ಖಂಡಿತ ಆಯ್ತು. ಮಯನ್ಮಾರ್ ನಿಂದ ಇಂಡಿಯಾಗೆ ಬರೋದು ಮೆಜೆಸ್ಟಿಕ್ ನಿಂದ ಮಲ್ಲೇಶ್ವರಂಗೆ ಬರೋಷ್ಟು ಈಸಿಯಾಗಿ ತೋರಿಸಿದರೆ, ವಿಚ್ ವಾಸ್ ವೆರಿ ಇಲ್ಲಾಜಿಕಲ್. ಇನ್ನು ಆ ಯತೀಶ್ ಹಾಗೂ ಝೋಯಾ ಎಂಬ ಪಾತ್ರಗಳ ಮಧ್ಯೆ ಇದ್ದಂತಹ ಲವ್ ಆಂಗಲ್, ಅದು ಎಂಡ್ ಆದಂತಹ ರೀತಿ ಕೂಡ ಸಖತ್ ಪೂರ್ಲಿ ರಿಟರ್ನ್ ಆಗಿತ್ತು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಆವರೇಜ್ ವಾಚ್. 2 ಸೀಸನ್ಗಳು ಬಿಲ್ಡ್ ಮಾಡಿದಂತಹ ಲೆಗಸಿನ ಇದು ಮುಂದಕ್ಕೆ ತಗೊಂಡು ಹೋಗುತ್ತೆ ಅಂತ ಊಹೆ ಮಾಡಿದ್ದೆ, ಬಟ್ ಅದಾಗ್ಲಿಲ್ಲ. ನೀವು ಫ್ಯಾಮಿಲಿ ಮ್ಯಾನ್ ಸೀರೀಸ್ ನ ಫ್ಯಾನ್ ಆಗಿದ್ರೆ ಅಥವಾ ಮುಂದೇನಾಗುತ್ತೆ ಅನ್ನೋಂತಹ ಕ್ಯೂರಿಯಾಸಿಟಿ ಸ್ವಲ್ಪ ಇದ್ರೆ ಇದನ್ನ ಟ್ರೈ ಮಾಡಿ. ಮಿನಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದ್ರಲ್ಲಿ ಈ ಸೀರೀಸು ಹಿಂದೆ ಉಳಿಯಲ್ಲ ಅಂತ ಹೇಳ್ತೀನಿ. ಇದಾಗಿತ್ತು ಫ್ಯಾಮಿಲಿ ಮ್ಯಾನ್ ಸೀಸನ್ 3 ನ ರಿವ್ಯೂ. ನೀವು ಈ ಸೀರೀಸ್ ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.